ನಮಸ್ತೆ ಮಿತ್ರರೇ, ನಾವು ಕರಾವಳಿಗರು ಮೀನುಗಳನ್ನು ವಿಧ ವಿಧ ರೀತಿಯಲ್ಲಿ ತಯಾರಿಸ್ತೇವೆ. ಅಂದರೆ ಅದರ ರಸವಾಗಲಿ ಅಥವಾ ಅದರ ಫ್ರೈ ಆಗಲಿ ಗಶಿ ಆಗಲಿ. ಇವತ್ತು ನಾನು ಬೊಳೆಂಜೀರ್ ಮೀನಿನ ಒಂದು ರುಚಿಕರವಾದ ಗಶಿಯನ್ನು ಮಾಡಿದ್ದೇನೆ. ದಪ್ಪನಾಗಿ ಗ್ರೇವಿಯನ್ನು ಇಟ್ಟುಕೊಂಡು ಮಾಡಿದಂತಹ ಈ ಒಂದು ಗಶಿಗೆ ನಾನು ತೆಂಗಿನ ಹಾಲನ್ನು ಬಳಸಿದ್ದೇನೆ. ಅದರ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡ್ತದೆ ಈ ತೆಂಗಿನ ಹಾಲು. ಹಾಗಿರುವಾಗ ಈ ಕರಾವಳಿ ಶೈಲಿಯ ಸಿಲ್ವರ್ ಫಿಶ್ ಅಂದರೆ ಬೊಳೆಂಜೀರ್ ಮೀನಿನ ಗಶಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರುಚಿಕರವಾದ ಗಶಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಮಿತ್ರರೇ, ಇವತ್ತು ಈ ಬೊಳೆಂಜೀರನ್ನು ಬಳಸಿ ನೋಡಿ 1/4 kg ಒಳ್ಳೆ ಫ್ರೆಶ್ ಬೊಳೆಂಜೀರ್ ಸಿಕ್ಕಿದೆ. ಅಂದರೆ 300 ಗ್ರಾಮ್ಸ್ ಉಂಟು. ಈಗ ಅದನ್ನು ಕ್ಲೀನ್ ಮಾಡುವಾಗ ಅದು 250 ಗ್ರಾಮ್ಸ್ನಷ್ಟು ಆಗ್ತದೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡುವ. ಅದರ ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡುವ. ಇಲ್ಲಿ ನೋಡಿ, ನಾನು ಒಂದು 8 ಉದ್ದ ಮೆಣಸು, ಬ್ಯಾಡಗೆ ಮೆಣಸು ಹಾಗೂ 2 ಊರಿನ ಮೆಣಸು, ರೌಂಡ್ ಮೆಣಸು ತೆಗೆದುಕೊಂಡಿದ್ದೇನೆ. ಅದರೊಟ್ಟಿಗೆ ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್, ಒಂದು ಸಣ್ಣ ಲಿಂಬು ಗಾತ್ರದ ಹುಳಿ, ಒಂದು ನೀರುಳ್ಳಿ, ಇಲ್ಲಿ 1 ಚಮಚದಷ್ಟು, ಇಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಬೀಜ ಉಂಟು, ಅರ್ಧ ಚಮಚದಷ್ಟು ಜೀರಾ ಮತ್ತು ಒಂದು ಸ್ವಲ್ಪವೇ ಸ್ವಲ್ಪ, ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ, ಒಂದು 10 ಬೀಜಗಳಷ್ಟು ಮೆಂತೆ ಮತ್ತು ಓಮ, 1/4 ಸ್ಪೂನ್ನಷ್ಟು ಓಮ. ಇಲ್ಲಿ 1 ಬೌಲ್ನಷ್ಟು ನಾನು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ತೆಂಗಿನ ತುರಿಯಿಂದ ನಾವೀಗ ತೆಂಗಿನ ಹಾಲನ್ನು ತೆಗಿತಿದ್ದೇವೆ. ತೆಂಗಿನ ಹಾಲು ತೆಗಿದ್ದೇನೆ ಹಾಗೂ ಈ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತರ್ತೇನೆ. ಆಮೇಲೆ ಏನೆಲ್ಲ ಮಾಡೋದನ್ನು ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ, ಮೀನನ್ನು ಮಾಡಿ ಆಯಿತು. ನೋಡಿ ಎಷ್ಟು ಕ್ಲೀನ್ ಮೀನಿದು, ಬಹಳ ಕ್ಲೀನಾದ ಮೀನಾಯಿತು. ಇಲ್ಲಿ ತೆಂಗಿನ ಹಾಲನ್ನು ಸಹ ತೆಗೆದುಕೊಂಡು ರೆಡಿಯಾಗಿಟ್ಟಿದ್ದೇನೆ. ಈಗ ಗ್ಯಾಸನ್ನು ಹೊತ್ತಿಸಿ ನಾವು ಬಣಾಲೆಯನ್ನಿಟ್ಟು ಮಸಾಲೆ ರೆಡಿ ಮಾಡೋಣ. ಮಿತ್ರರೇ, ಇಲ್ಲಿ ನೋಡಿ, ನಾನು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಸಣ್ಣ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ಮೊದಲಿಗೆ ಒಂದು 6ರಿಂದ 8 ಬ್ಯಾಡಗಿ ಮೆಣಸು ಪ್ಲಸ್ ನೋಡಿ, ಇದು ರೌಂಡ್ ಮೆಣಸು, ಇದನ್ನು ತುರಿಗೆ ಹುರಿಯೋಣ. ಸ್ವಲ್ಪ ಇದು ಉಬ್ಬುತ್ತಾ ಬರುವಾಗ ನಾವು ಈ 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಾ ಮತ್ತು ಮೆಂತೆ 1/4 ಚಮಚದಷ್ಟು, ಅಂದರೆ 10 ಕಾಳುಗಳಷ್ಟು ಮೆಂತೆ, ಇಷ್ಟನ್ನು ಹಾಕೊಳ್ಳೋಣ. ಇಲ್ಲಿ ನಾವು ಈ ಓಮವನ್ನು ಸುರಿಗೆ ಹಾಕೊಳ್ಳೋದು ಬೇಡ. ಸೊ ಇಷ್ಟನ್ನು ಸುರಿಗೆ ಹಾಕೊಳ್ಳೋದು. ಓಮವನ್ನೊಂದು ಕೊನೆಗೆ ಇಟ್ಟುಕೊಳ್ಳೋಣ. ಓಮ, ಬೆಳ್ಳುಳ್ಳಿ ಮತ್ತು ಹಳದಿ ಮತ್ತು ಕೊನೆಗೆ ಹಾಕೊಳ್ಳಿಕ್ಕೆ. ಸಣ್ಣ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ. ಉರಿ ಸಣ್ಣದಿರಬೇಕು, ಆದಷ್ಟು ಸಣ್ಣದಿರಬೇಕು. ಇದೀಗ 1/4 kg ಅಷ್ಟು ಇದೆ, ಅದರಿಂದಾಗಿ ಇಷ್ಟೇ. ನೀವು ಅರ್ಧ kg ಆದರೆ ಇದೆ ಡಬಲ್ನಷ್ಟು ಮೆಣಸನ್ನು ತೆಗೆದುಕೊಳ್ಳಿ, ಸ್ವಲ್ಪ ಹೆಚ್ಚು ಖಾರ ಮಾಡಿಕೊಳ್ಳಿ. ಈಗ ಒಂದು 4-5 ನಾನು ಕರಿಮೆಣಸನ್ನು ಹಾಕೊಳ್ತಿದ್ದೇನೆ. ಇದಕ್ಕೆ ಜಜ್ಜಿ ಅಲ್ಲ, ಒಂದು ಪೆಪ್ಪರ್ಕಾರ್ನ್ಸ್. ಇನ್ನು ಸ್ವಲ್ಪ ಕೊನೆಗೆ ಸ್ವಲ್ಪ ಕರಿ ಲೀವ್ಸ್ ಸ್ವಲ್ಪ ಹಾಕೊಳ್ತಿದ್ದೇನೆ. ಇನ್ನು ಬೆಳ್ಳುಳ್ಳಿ ಮತ್ತು ಈ ಓಮವನ್ನು ಕೊನೆಗೆ ಹಾಕೊಳ್ತಿದ್ದೇನೆ. ಓಮ ಹಾಕಿದ ಮೇಲೆ ಹೆಚ್ಚು ಹೊತ್ತು ಇಡ್ಲಿಕ್ಕಿಲ್ಲ. ಇನ್ನು ಸ್ವಲ್ಪ ತೆಂಗಿನ ತುರಿ, ಇದನ್ನು ಸ್ವಲ್ಪ ತೆಂಗಿನ ತುರಿಯನ್ನು ಇಷ್ಟೇ ಒಂದು ಕೈಯಲ್ಲಿ ನೋಡಿ, ಒಂದು 2 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಇದೆಲ್ಲ ಓಮ ಹಾಕಿದ ಮೇಲೆ ಹಾಕೊಳ್ಳಿಕ್ಕೆ. ಇನ್ನು ಹಳದಿ, ಒಂದು ಅರ್ಧ ಚಮಚದಷ್ಟು ಹಳದಿಯನ್ನು ಹಾಕೊಂಡು ಇಷ್ಟು ತೆಂಗಿನ ತುರಿ. ಇದು ನನ್ನ ಅಮ್ಮ ಮಾಡ್ತಿದ್ದ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ದಪ್ಪವಾಗಿ ಇಟ್ಟುಕೊಳ್ಬೇಕು ಇದನ್ನು. ಈಗ ಇನ್ನು ಇದನ್ನು ಸ್ವಲ್ಪ
ಎಲ್ಲ ಫ್ರೈ ಒಳ್ಳೆ ಆದ ಮೇಲೆ ಆಫ್ ಮಾಡ್ಕೊಳ್ಳೋಣ. ಅಂದರೆ ತೆಂಗಿನ ತುರಿ ತುಂಬ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ನೋಡಿ ಸ್ವಲ್ಪವೇ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊಂಡದ್ದು. ಇದನ್ನೀಗ ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲೀಗ ಫ್ರೈ ಮಾಡಿದಂತಹ ಮಸಾಲೆ ಒಳ್ಳೆ ತಣ್ಣಗಾಗಿದೆ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಒಳ್ಳೆ ನೋಡಿ ಹೀಗೆ ಪರ್ಪರ್ ಆಗಬೇಕು. ಮೆಣಸು ಹಿಡಿದರೆ ಹೀಗೆ ಪುಡಿ ಪುಡಿ ಆಗ್ತಾ ಬರಬೇಕು. ನಾವು ಫ್ರೈ ಮಾಡಿದ ಅಷ್ಟು ಉಬ್ಬಿಕೊಂಡು ಬರಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದಂಥದ್ದು. ಈಗ ಇವುಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಳ್ಳೆ ತಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು. ಬಿಸಿ ಹಾಕಿದರೆ ಅದರ ಒಂದು ರುಚಿ ಒಂದು ಬೇರೆ ಬರ್ತದೆ. ಅದರಿಂದಾಗಿ ಇಷ್ಟು ಹಾಕಿ ಇದಕ್ಕೆ ಹುಳಿ ಹಾಕ್ತಾ ಇದ್ದೇನೆ. ಹುಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇಲ್ಲಿ ನೋಡಿ ನೀರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಇದಕ್ಕೆ ನೀರುಳ್ಳಿ ಬಳಸ್ತಿಲ್ಲ, ಇದು ಒಗ್ಗರಣೆಗೆ ಮತ್ತು ಆ ಬೇಯುವಾಗ ಹಾಕಲಿಕ್ಕೆ ಮಾತ್ರ ನೀರುಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಫೈನ್ ಗ್ರೈಂಡ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ ಒಳ್ಳೆ ಗ್ರೈಂಡ್ ಆಗಿ ರೆಡಿಯಾಗಿ ಬಂತು. ಹೇಗೆ ಆಗಿದೆ ನೋಡಿ, ಒಳ್ಳೆ ಫೈನಾಗಿ ಕಾಡಿಗೆ ಅಷ್ಟು ಫೈನಾಗಿ ಮಾಡಬೇಕು. ಇಲ್ಲದಿದ್ದರೆ ನೀವು ಗ್ರೈಂಡರಲ್ಲಿ ಕಡಿದ್ರೆ ಸಾಕ್ತದೆ, ವೆಟ್ ಗ್ರೈಂಡರಲ್ಲಿ ಇದ್ದರೆ ನೀವು ಕಡಿದ್ರೂ ಆಗ್ತದೆ. ಇಲ್ಲಿ ಈಗ ಇದನ್ನು ಪಕ್ಕಕ್ಕಿಟ್ಟು ನಾವು ಒಲೆ ಒಂದು ಮಣ್ಣಿನ ಮಡಿಕೆಯನ್ನು ಇಟ್ಕೊಂಡಿದ್ದೇನೆ. ಈಗ ಈ ಒಂದು ಮಾಡಿಟ್ಕೊಂಡಂತಹ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಏನು ಹಾಕೊಳ್ಳಿಲ್ಲ ನಾನು, ಜಸ್ಟ್ ಇದನ್ನು ಹೀಗೆ ಇದರಲ್ಲಿ ಸ್ವಲ್ಪ ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಮಾಡ್ಕೊಳ್ಳೋಣ. ಇನ್ನು ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕೊಂಡೆ. ನೋಡಿ ಇಷ್ಟು ದಪ್ಪದಲ್ಲಿ ಇರಬೇಕು, ತುಂಬ ನೀರು ಮಾಡ್ಕೊಳ್ಳಿಕ್ಕಿಲ್ಲ. ಸ್ವಲ್ಪವೇ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಮಾತ್ರ ನಾನು ಹಾಕ್ಕೊಂಡದ್ದು. ಇನ್ನು ಕಟ್ ಮಾಡಿದಂತಹ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿದ್ದನ್ನು ಹಾಕ್ಕೊಂಡಿದ್ದೇನೆ. ಒಂದೇ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡದನ್ನು ಹಾಕ್ಕೊಂಡಿದ್ದೇನೆ. ಇನ್ನು ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ನೀರುಳ್ಳಿ ನಮಗೀಗ ಅದಕ್ಕೊಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು, ಅದಕ್ಕೆ ಯೂಸ್ ಮಾಡ್ತಿದ್ದೇನೆ. ಇನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ತಿರುಗಿಸಿಕೊಂಡು ಹದಾ ಉರಿಯಲ್ಲಿ, ತುಂಬ ಉರಿ ಬೇಡ ನೋಡಿ. ನಾವೀಗ ಗಶಿ ಮಾಡೋದ್ರಿಂದಾಗಿ ತುಂಬ ನೀರು ಮಾಡಲಿಕ್ಕಿಲ್ಲ. ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಇದನ್ನು ಒಳ್ಳೆ ಕುದಿಯಲು ಬಿಡೋಣ. ಒಳ್ಳೆ ಕುದಿಬೇಕು, ತುಂಬ ದೊಡ್ಡ ಉರಿ ಬೇಡ, ಹದಾ ಉರಿಯಲ್ಲಿ ಕುದಿಬೇಕದು. ವೀಕ್ಷಕರೇ ಇಲ್ಲಿ ನೋಡಿ, ಇಲ್ಲಿಂದಲೇ ಕಾಣ್ತಾ ಉಂಟು ಒಳ್ಳೆ ಕುದಿತಾ ಉಂಟು. ಸೊ ಈಗ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ತೆಗೆದುಕೊಂಡು ದಾನಕ್ಕೆ ನಾವು ಸ್ವಲ್ಪ ಈ ಹಾಲು, ನಾವು ತೆಗೆದುಕೊಂಡ ಹಾಲಲ್ಲಿ ನಾವು ಅರ್ಧ ಲೋಟದಷ್ಟು ಹಾಲನ್ನು ಇದಕ್ಕೆ ನಾನು ಹಾಕ್ಕೊಳ್ತಿದ್ದೇನೆ. ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಇನ್ನೊಮ್ಮೆ ಮುಚ್ಚಳ ಓಪನ್ ಇಟ್ಟುಕೊಂಡೇ ಕುದಿಲಿಕ್ಕೆ ಬಿಡ್ತಿದ್ದೇನೆ. ಇಷ್ಟು ಕುದಿಯುವಾಗ ನಾವು ಈ ಮೀನು ಕೊನೆಯದಾಗಿ ನಾವು ಹಾಕೊಳ್ಳುವಂಥದ್ದು. ಸ್ವಲ್ಪ ಸಹ ನೀರಿರಬಾರ್ದು. ಮೀನು ಯಾವಾಗ ನಾವು ಹಾಕೊಳ್ಳುವಾಗ ಆ ಮೀನಿನಲ್ಲಿ ಏನು ನೀರು ಇಟ್ಕೊಳ್ಬಾರ್ದು. ನೋಡಿ ಇಷ್ಟು ಕ್ಲೀನ್ ಆದ ಮೀನು ಬಹಳ ರುಚಿಕರವಾಗಿರ್ತದೆ. ಕೊನೆಯದಾಗಿ ಹಾಕೊಳ್ಳೋದು ಇದು. ನಾವು ತುಂಬ ಹಾಲು ಮಾಡ್ಕೊಳ್ಳಿಕ್ಕಿಲ್ಲ ಈ ಗಶಿಗೆ. ಈ ಗಶಿಗೆ ಸ್ವಲ್ಪವೇ ಸ್ವಲ್ಪ ಹಾಲು ಸಾಕು. ಒಂದು ಅರ್ಧ ಗ್ಲಾಸಿನಷ್ಟು ಮಾತ್ರ ಹಾಲು, ಅಂದರೆ ಒಂದು ಅರ್ಧ ಗಡಿ ತೆಂಗಿನದರಲ್ಲಿ ನೋಡಿ. ಹೀಗೆ ಸಹ ನಾವು ಸೌಟ್ ಹಾಕಬಾರ್ದು. ನಾವೇನು ಮಾಡಬೇಕು ಹೇಳಿದರೆ, ಯಾವಾಗಲೂ ಇದನ್ನು ಹೀಗೆ 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 ಮಾಡಿಕೊಂಡು ತಿರುಗಿಸಿದರೆ ಮೀನು ಏನು ಹಾಳಾಗುವುದಿಲ್ಲ. ಈ ರೀತಿಯಾಗಿ ಮಾಡಿಕೊಳ್ಬೇಕು. ಈಗ 1 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ, ಮೀನು ತುಂಬ ಕುದಿಲಿಕ್ಕಿಲ್ಲ. ಇದು ಒಳ್ಳೆ ಸಾಫ್ಟ್ ಮೀನು, ಅದರಿಂದಾಗಿ ಇಷ್ಟು ಕುದಿದ್ರೆ ಸಾಕು. ಒಂದು ಒಳ್ಳೆ ಕುದಿ ಬಂದರೆ ಆಯಿತು. ಇನ್ನು ಇದನ್ನು ನಾನು ಪಕ್ಕಕ್ಕಿಟ್ಟು ಇದಕ್ಕೊಂದು ಒಳ್ಳೆಯ ಒಗ್ಗರಣೆ, ಅಂದರೆ ಬಹಳ ಪರಿಮಳಯುಕ್ತವಾಗಿ ಬರುವಂಥ ಒಗ್ಗರಣೆಯನ್ನು ಮಾಡ್ತಿದ್ದೇನೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಿದ್ದೇನೆ. ಈಗ ಒಂದು ಒಗ್ಗರಣೆ ಇಟ್ಕೊಳ್ಳೋಣ. ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು 2-3 ಸ್ಪೂನಷ್ಟು ಸಾಕು, ತುಂಬ ಬೇಡ. ಅದು ಸ್ವಲ್ಪ ಬಿಸಿ ಆಗಲಿ.
ಎಣ್ಣೆ ಬಿಸಿ ಆಯಿತು. ಈಗ ಈ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ. ಈರುಳ್ಳಿ ಒಳ್ಳೆ ಚೆನ್ನಾದ ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ನಾನು ಹುರಿತಾ ಇದ್ದೇನೆ. ಇಲ್ಲಿ ನೋಡಿ, ಗೋಲ್ಡನ್ ಕಲರ್ಗೆ ಬರುವಾಗ ಒಂದು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಿದ್ದೇನೆ. ಸಾಕು. ಇನ್ನು ಬೇವಿನ ಸೊಪ್ಪು ಹಾಕೊಳ್ಳೋದು, ಇದನ್ನು ಆಫ್ ಮಾಡಿಕೊಳ್ಳೋದು. ನೋಡಿ, ಇಷ್ಟಾದ ಮೇಲೆ ಹೀಗೆ ಈ ಕಲರಲ್ಲಿ ಬರಬೇಕು, ತುಂಬ ಕರಟ್ಬಾರ್ದು, ಗೋಲ್ಡನ್ ಬ್ರೌನ್ಗೆ ಬರಬೇಕು. ಇನ್ನು ಇದನ್ನು ನಮ್ಮ ಗ್ರೇವಿಗೆ ಶಿಫ್ಟ್. ಏನು ಪರಿಮಳ ಬರ್ತದೆ ಹೇಳಿದರೆ, ಇದು ಹೇಗೆ ಉಂಟು ಹೇಳಿದರೆ, ಈ ಮೀನಿನ ಪದಾರ್ಥದ ಪರಿಮಳ ಇಡೀ ಮನೆಯನ್ನು ಆವರಿಸಿದೆ. ಅದಕ್ಕೆ ಕೊಟ್ಟ ಒಗ್ಗರಣೆ ಉಂಟಲ್ಲ, ಅದು ಮೇನ್ ಆಗಿರೋದು. ನೋಡಿ, ಹೀಗೆ ಬಂದಿದೆ ನೋಡಿ, ಹೇಗೆ ಇದೆ ನೋಡಿದ್ರಲ್ಲ ವೀಕ್ಷಕರೇ. ಹೀಗೆ ಒಂದು ಸುಲಭ ರೀತಿಯಲ್ಲಿ ದಪ್ಪನಾಗಿ ಮಾಡಬೇಕು. ನೋಡಿ, ದಪ್ಪವಾಗಿ ಮಾಡುವಂತಹ ಈ ಒಂದು ಸಣ್ಣ ಬೊಳೆಂಜೀರು ಬಹಳ ರುಚಿಯಾಗಿರ್ತದೆ. ಇದರ ಗಶಿಯನ್ನು ಮಾಡಿದ್ದೇನೆ. ಇದು ತುಳುನಾಡು ಸ್ಟೈಲ್ನ ಗಶಿ. ಹಾಗಾದರೆ ನೋಡಿದ್ರಲ್ಲ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.